ಓಂ ಜ್ಞಾನಾನಂದಮಯಂ ದೇವಂ ನಿರ್ಮಲಂ ಸ್ಫಟಿಕಾಕೃತಿಂ ಆಧಾರಂ ಸರ್ವವಿದ್ಯಾನಾಂ ಹಯಗ್ರೀವಂ ಉಪಾಸ್ಮಹೇ. ಸ್ನೇಹಿತರೆ, ಈ ವಿಡಿಯೋದಲ್ಲಿ ನಾನು ನಿಮಗೆ ಈ ಕ್ರೋಧಿ ಸಂವತ್ಸರದ ರಾಜನು ಅಂದರೆ ಕುಜನಿಂದ ಯಾವ ರೀತಿಯ ಫಲಗಳನ್ನು ನಮಗೆ ದೊರೆಯುತ್ತದೆ ಎಂದು ನಾನು ಮುಂದುವರಿಸುತ್ತೇನೆ. ಈ ಸಂವತ್ಸರದಲ್ಲಿ ಇಲಿ, ಗಿಳಿ, ಪತಂಗ ಅಂದರೆ ಮಿಡತೆಗಳಿಂದ, ಕ್ರಿಮಿಕೀಟಗಳಿಂದ ಧಾನ್ಯಗಳು ನಾಶವಾಗುವ ಕಠಿಣ ಪರಿಸ್ಥಿತಿಯು ಬರುತ್ತದೆ. ಹಾಗೆ ಮಂಗಳನು ರಾಜನಾದ್ದರಿಂದ ಕೆಲವೆಡೆ ನೀರಿನ ಅಭಾವವು ಉಂಟಾಗುವುದು. ಹಾಗೆ ಅತಿವೃಷ್ಟಿ, ಅನಾವೃಷ್ಟಿ, ಶಲಭ, ಮೂಷಕಾಸುಕಾ, ಪ್ರತನ್ಯಾಶ್ಚ ರಾಜಾನಃ ಷಡೇತ ಈತಯ ಸ್ಮೃತಃ. ಅಂದರೆ ಇದರ ಅರ್ಥ ಏನಂದರೆ ಈತಿಗಳು ಅಂದರೆ ಕಷ್ಟಗಳು ಎಂದರ್ಥ. ಈ ಸಂವತ್ಸರದಲ್ಲಿ 6ಗಳಿಂದ ನಮಗೆ ಕಷ್ಟಗಳು ಬರುವುದು. ಈ ಅತಿವೃಷ್ಟಿ ಎರಡನೇದು ಅನಾವೃಷ್ಟಿ ಆಗಿದೆ, 3ನೇದು ಪತಂಗ ಅಂದರೆ ಮಿಡತೆಗಳು ಆಗಿದೆ, 4ನೇದು ಶಲಭ ಅಂದರೆ ಹುಳಗಳು ಆಗಿವೆ, 5ನೇದು ಮೂಷಕ ಅಂದರೆ ಇಲಿಗಳು ಆಗಿವೆ. ಇವುಗಳಿಂದ ಈ 6ಗಳಿಂದ ಈ ಸಂವತ್ಸರದಲ್ಲಿ ಈ ಧನ ಧಾನ್ಯ ನಾಶ ಆಗಿ ನಮಗೆ ಈ ಜನತೆಗೆ ತುಂಬ ಕಷ್ಟಗಳು ಬರುವ ಸಾಧ್ಯತೆ ಇದೆ ಎಂದು ಈ ಸಂವತ್ಸರ ಫಲದಲ್ಲಿ ಹೇಳಲಾಗಿದೆ. ಶ್ರೀ ಕೃಷ್ಣಾರ್ಪಣಮಸ್ತು.